ಹಂಪಿಯಲ್ಲಿ ವಿರೂಪಾಕ್ಷೇಶ್ವರ ದೇವಸ್ಥಾನದ ಎದುರುಗಡೆಯಲ್ಲಿ ದೊಡ್ಡದಾಗಿರೋ ಬಸವ ಇದೆ. ಇದಕ್ಕೆ ಎದುರು ಬಸವ ಅಂತಾನೆ ಕರೀತಾರೆ. ಎದುರು ಬಸವನ ಮುಂದಿನಿಂದ ಹಾದು ಹೋಗಿರುವ ದಾರಿಯಿಂದಲೇ ನಾವು ಕೋದಂಡರಾಮಸ್ವಾಮಿ ದೇವಸ್ಥಾನಕ್ಕೂ ಮತ್ತು ಯಂತ್ರೋದ್ಧಾರಕ ದೇವಸ್ಥಾನಕ್ಕೂ ಕೂಡ ನಡ್ಕೊಂಡು ಹೋಗ್ಬೋದು. ಇದು ಪೂರ್ತಿ ನದಿಯಲ್ಲಿಯೇ ಹಾದು ಹೋಗ್ತದೆ. ತುಂಗಭದ್ರಾ ನದಿ ಏನಾದ್ರೂ ತುಂಬಿದ್ರೆ ಈ ದಾರಿ ಕಟ್ಟಾಗತ್ತೆ. ಅಂದ್ರೆ ಕೋದಂಡರಾಮಸ್ವಾಮಿ ದೇವಸ್ಥಾನವೂ ಕೂಡ ಮುಳುಗಬಹುದು. ಈ ರಾಮಾಯಣಕ್ಕೂ ನಮ್ಮ ಹಂಪಿಗೂ ಅಥವಾ ಕಿಷ್ಕಿಂಧೆಗೂ ತುಂಬಾ ಹತ್ತಿರದ ಸಂಬಂಧ ನಮ್ಗೆಲ್ಲರಿಗೂ ಗೊತ್ತಿರೋಂಥದ್ದೇ. ರಾಮ ಮತ್ತು ಲಕ್ಷ್ಮಣರು ವನವಾಸದ ಟೈಮ್ನಲ್ಲಿ ಸೀತೆಯನ್ನು ಹುಡುಕ್ತಾ ಇಲ್ಲಿ ಬಂದಿದ್ರು. ಹಾಗಾಗಿ ಯಂತ್ರೋದ್ಧಾರಕನಿಗೆ ಹೋಗುವಾಗ ಮತ್ತು ಈ ಕೋದಂಡರಾಮಸ್ವಾಮಿ ದೇವಸ್ಥಾನದ ದರ್ಶನ ಮಾಡಿಕೊಂಡು ಆಮೇಲೆ ನಾವು ಯಂತ್ರೋದ್ಧಾರಕನಿಗೆ ಹೋಗೋದು ಒಂದು ವಾಡಿಕೆ ಇದೆ. ಇದರದ ಒಂದು ಪೌರಾಣಿಕ ಹಿನ್ನೆಲೆ ಹೇಳಬೇಕು ಅಂತಂದ್ರೆ ಇದು ಕಿಷ್ಕಿಂಧೆಯಾಗಿ ಮೊದಲು ಹೆಸರುವಾಸಿಯಾಗಿತ್ತು, ಅಥವಾ ಇದಕ್ಕೆ ಕಿಷ್ಕಿಂಧೆ ಅಂತ ಹೇಳ್ತಾ ಇದ್ರು. ಇಲ್ಲಿ ವಾಲಿ ಸುಗ್ರೀವರು ಇಲ್ಲಿಯ ರಾಜರು. ವಾಲಿ ಮತ್ತು ಸುಗ್ರೀವನಿಗೆ ಜಗಳ ಆದಾಗ ರಾಮನು ವಾಲಿಯನ್ನು ಕೊಂದು ಸುಗ್ರೀವನಿಗೆ ಪಟ್ಟ ಕಟ್ಟಿದ. ಅದೇ ಈ ಸ್ಥಳ. ಅಂದ್ರೆ ಅಲ್ಲಿ ಪಟ್ಟ ಕಟ್ಟಿದ ಸ್ಥಾನವೇ ಇದು. ಶ್ರೀರಾಮಚಂದ್ರನು ಇಲ್ಲಿಯ ದೇವಸ್ಥಾನದಲ್ಲಿ ಪಟ್ಟ ಕಟ್ಟಿದ್ದ ಅಂತ ಹೇಳ್ತಾರೆ. ಇದ್ರ ಮುಂದೆ ಇರೋದೇ ಚಕ್ರತೀರ್ಥ, ಅದ್ರ ಮೇಲ್ಗಡೆ ಇರೋದು ಯಂತ್ರೋದ್ಧಾರಕ ದೇವಸ್ಥಾನ. ನಾವು ಹೋದಾಗ ಅಂತೂ ನೀರಿರ್ಲಿಲ್ಲ, ಹಾಗಾಗಿ ಇದ್ರ ಒಳಗಡೆ ನಡ್ಕೊಂಡು ಹೋಗ್ಬೋದು. ಅರೌಂಡ್ 1-1.5 ಕಿಲೋಮೀಟರ್ ಆದ್ರೂ ನಾವು ನಡ್ಕೊಂಡು ಹೋಗ್ಬೇಕಾಗತ್ತೆ. ಕೋದಂಡರಾಮಸ್ವಾಮಿ ದೇವಸ್ಥಾನ ಸ್ವಲ್ಪ ಕೆಳಗಿದೆ. ಅದ್ರ ಮೇಲೆ ಅಂದ್ರೆ ಸ್ವಲ್ಪ ಗುಡ್ಡದ ಮೇಲೆ ಯಂತ್ರೋದ್ಧಾರಕನ ದೇವಸ್ಥಾನವಿದೆ. ಪಂಪಾ ನದಿಯ ದಂಡೆಯಲ್ಲಿರುವಂಥದ್ದು ಕೋದಂಡರಾಮ ದೇವಸ್ಥಾನ. ಅದರ ಪಕ್ಕದಲ್ಲಿರೋದು ಯಂತ್ರೋದ್ಧಾರಕ ದೇವಸ್ಥಾನ. ಯಂತ್ರೋದ್ಧಾರಕ ದೇವಸ್ಥಾನದ ಬಗ್ಗೆ ಕೂಡ ಒಂದು ಕಥೆ ಅಥವಾ ಒಂದು ಪೌರಾಣಿಕ ಇತಿಹಾಸ ಕೂಡ ಇದೆ. ವ್ಯಾಸರಾಯರು ಮನಸ್ಸನ್ನು ಕೇಂದ್ರೀಕರಿಸಿ ದಿನಾಲೂ ಕೂಡ ಆಂಜನೇಯನ ಬಗ್ಗೆ ಸ್ತುತಿ ಮಾಡ್ತಾ ಇದ್ರು. ಕೆಲವೊಂದು ಸಾರಿ ಅವರ ಮನಸ್ಸು ವಿಚಲಿತಗೊಂಡು ಆಂಜನೇಯನು ಹೊರಟು ಹೋಗ್ತಾ ಇದ್ದಂತೆ. ಆಗ ಅದಕ್ಕೋಸ್ಕರ ಅವನನ್ನು ಬಂಧಿಸಿ, ಒಂದು ಯಂತ್ರದಲ್ಲಿ ಅವನನ್ನು ಬಂಧಿಸಿ ಇಲ್ಲಿ ಅವನ ಪೂಜೆ ಮಾಡೋಕ್ಕೆ ಶುರು ಮಾಡಿದರು. ಆಗ ಆಂಜನೇಯನು ಪ್ರಸನ್ನನಾದ. ಮತ್ತು ಇಲ್ಲಿ ಬಂದವರಿಗೆ ಅವರು ಬೇಡಿದಂತಹ ವರ ಕೊಡೋದ್ರ ಬಗ್ಗೆ ತುಂಬ ಪ್ರಖ್ಯಾತನಾದ. ಯಂತ್ರೋದ್ಧಾರಕ ದೇವಸ್ಥಾನ ಇದೊಂದು ಜಾಗೃತ ದೇವಸ್ಥಾನ. ಇದನ್ನು ವಿಜಯನಗರ ಸಾಮ್ರಾಜ್ಯದ ರಾಜಗುರುಗಳಾದ ವ್ಯಾಸರಾಯರು ಸ್ಥಾಪನೆ ಮಾಡಿದ್ದಾರೆ. ಇಲ್ಲಿ ಹನುಮಂತನು ಯೋಗ ಭಂಗಿಯಲ್ಲಿ ಯಂತ್ರದ ನಡುವೆ ಕುಳಿತಿದ್ದಾನೆ. ಇದನ್ನ ಅಬ್ಸರ್ವ್ ಮಾಡಿ ನೋಡಿದಾಗ ಸುತ್ತಲೂ 12 ಮಂಗಗಳು ಒಂದರ ಬಾಲವನ್ನ ಇನ್ನೊಂದು ಹಿಡ್ಕೊಂಡು ಲಾಕ್ ಮಾಡಿರೋ ರೀತಿಯಲ್ಲಿ ಕುಳಿತಿವೆ. ಪೂರ್ತಿ ಮುಖವನ್ನು ನಾವು ನೋಡುವುದು ತುಂಬಾ ಅಪರೂಪ. ಇಲ್ಲಿ ಮಾತ್ರನೇ ಆಂಜನೇಯನ ಪೂರ್ತಿ ಮುಖವನ್ನ ಅಂದ್ರೆ ಎದುರು ಮುಖವನ್ನ ನೋಡಬಹುದು. ಬೇರೆ ಕಡೆಗೆ ಅಂದ್ರೆ ಒಂದೇ ಬದಿಯ ಅಂದ್ರೆ ಎಡಕ್ಕೆ ತಿರುಗಿದ ಅಥವಾ ಬಲಕ್ಕೆ ತಿರುಗಿದ ಮುಖವನ್ನು ಮಾತ್ರನೇ ನೋಡ್ತೇವೆ. ದೇವಸ್ಥಾನದ ಮತ್ತೊಂದು ವಿಶೇಷತೆ ಅಂದ್ರೆ ವ್ಯಾಸರಾಯರು 2 ಟ್ರಯಾಂಗಲ್ಗಳು ಇಂಟರ್ಸೆಕ್ಟ್ ಆಗಿರೋ ರೀತಿಯಲ್ಲಿ ಇದನ್ನ ರಚನೆ ಮಾಡಿದ್ದಾರೆ. ಅಂದ್ರೆ ಮಾನವನ ದೇಹದಲ್ಲಿರುವ 7 ಧ್ಯಾನ ಚಕ್ರಗಳಲ್ಲಿ, ಈ ಯೋಗದಲ್ಲಿರುವ ಈ 7 ಚಕ್ರಗಳಲ್ಲಿ ನಡುವಿನ ಒಂದು ಜಾಗೃತವಾಗುವ ಅನಾಹತ ಚಕ್ರವೇ ಇದು. ಇದು ಭಕ್ತಿಯ ಪ್ರತೀಕವೂ ಹೌದು. ಹಾಗಾಗಿ ವ್ಯಾಸರಾಯರು ಆಂಜನೇಯನನ್ನ ಭಕ್ತಿಯಲ್ಲಿ ಬಂಧಿಸಿಟ್ಟಿದ್ದಾರೆ ಅನ್ನೋದು ಒಂದು ಇಲ್ಲಿಯ ತಾತ್ಪರ್ಯ. ತುಂಗಭದ್ರಾ ನೀರು ತುಂಬಿದಾಗ ಜನರ ಬಾಯಲ್ಲಿ ಇದ್ರ ಬಗ್ಗೆ ಹೇಗೆ ಹೇಳ್ತಾರೆ ಅಂದ್ರೆ, ನೀರು ರಾಮನ ಪಾದದವರೆಗೂ, ಸೊಂಟದವರೆಗೂ, ಎದೆವರೆಗೂ, ಮುಖದವರೆಗೂ ಬಂದಿದೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ನೀರನ್ನ ಅಳೆಯುವ ಸ್ಥಳೀಯರ ಮಾಪನದಲ್ಲಿ ಹೀಗೆ ಅಳಿತಾರೆ. ನನ್ನ ಮೊದಲಿನ ವಿಡಿಯೋದಲ್ಲಿ ನಾನು ಹೇಳಿರೋ ಹಾಗೆ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಹಂಪಿನ ಸುತ್ತೋಕೆ ಅಂತಲೇ ಬಂದಿದ್ದೀವಿ. ಅದಕ್ಕೆ ತಕ್ಕ ಹಾಗೆ ಕ್ಲೈಮೇಟ್ ಕೂಡ ಇದೆ. ನಾವೆಲ್ಲ ರಸ್ತೆ ಮೇಲೆ ತೆಗೆದುಕೊಂಡು ಫೋಟೋ, ವಿಡಿಯೋ, ಸೆಲ್ಫಿಗಳೆಲ್ಲ ಎವರ್ ಲಾಸ್ಟ್ ಮೆಮೊರಿ. ಇದ್ರ ಜೊತೆಗೆ ನಮ್ಮ ಇತಿಹಾಸವನ್ನು ಜೊತೆಗೆ ಓದಿರೋ ನಾವು ಈಗ ಅದನ್ನು ನೋಡೋಕ್ಕೂ ಕೂಡ ಜೊತೆಯಲ್ಲೇ ಬಂದಿದ್ದೀವಿ. ಇದೊಂದು ಬೆಸ್ಟ್ ಮೂಮೆಂಟ್. ನೈಬರ್ ರೆಸ್ಟೋರೆಂಟ್ ಪ್ರೊಪರೇಟರ್ ಮೇಡಮ್. ನಾವು ಮಾಡಿದ್ದು 32 ಇಯರ್ಸ್ ಆಯಿತು. ಸ್ಟಾರ್ಟಿಂಗಲ್ಲಿ ಹಂಪಿಲಿತ್ತು, ಲೊಕೇಶನ್ ಚೇಂಜ್ ಆಗಿತ್ತು. ಸ್ಟಾರ್ಟಿಂಗಲ್ಲಿ ಚಿಕ್ಕದು ಮೇಡಮ್.
ಫ್ರೆಂಡ್ಸ್ ಜೊತೆ ಬಂದಾಗ ಕೆಲವೊಂದು ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಬೇಕು ಅಂತ ನಾನು ಒಂದು ಒಳ್ಳೆಯ ಒಂದು ಪ್ಲೇಸ್ನ ಹುಡುಕ್ತಾ ಇದ್ದೆ. ಆಗ ನನಗೆ ಸಿಕ್ಕಿದ್ದು ಈ ಮ್ಯಾಂಗೋ ಟ್ರೀ. ಇದು ನನಗೆ ತುಂಬಾ ರಿಮೋಟ್ ಏರಿಯಾದಲ್ಲೂ ಕೂಡ ಬೇಡವಾಗಿತ್ತು, ಜೊತೆಗೆ ತುಂಬಾ ರಶ್ ಇರುವಂತ ಪ್ಲೇಸು ನನಗೆ ಬೇಡವಾಗಿತ್ತು. ಇದಕ್ಕೆ ಬೆಸ್ಟ್ ಪ್ಲೇಸ್ ಇದೊಂದು ಮ್ಯಾಂಗೋ ಟ್ರೀ ಅನ್ನೋ ಈ ರೆಸಾರ್ಟ್. ಜೊತೆಗೆ ಹರಟೆ ಹೊಡೆಯಲಿಕ್ಕೆ 30 ವರ್ಷದ ಹಿಂದಿನ ಫ್ರೆಂಡ್ಸ್. ಇಷ್ಟೆಲ್ಲ ಇದ್ದಾಗ ಸ್ವರ್ಗಕ್ಕೆ ಕಿಚ್ಚು ಹಚ್ಚಿಂದ ಸರ್ವಜ್ಞ ಅನ್ನೋ ಮಾತು ಇಲ್ಲಿ ಸತ್ಯ.